ಹಲೋ ಗಾಯ್ಸ್, ಇವತ್ತು ನಮ್ಮೂರಲ್ಲಿ ಜಾತ್ರೆ ಇದೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಜಾತ್ರೆ ಆಗಿ ಎಲ್ಲ ಡ್ಯಾನ್ಸ್ ಆಗಿ ಕಂಪ್ಲೀಟ್ ಆಗೋವರೆಗೂ ಈ ವಿಡಿಯೋ ಇರುತ್ತೆ. ನೋಡಿ ಎಂಜಾಯ್ ಮಾಡಿ. ಸೊ ಬನ್ನಿ ಹೋಗೋಣ, ಜಾತ್ರೆಯಲ್ಲಿ ಸ್ಟಾರ್ಟ್ ಮಾಡೋಣ. ಇದು ಜಾತ್ರೆಗೆ ಹೋಗೋಕ್ಕಿಂತ ಮುಂಚೆ ಹೆಂಗಿದೆ, ಆಮೇಲೆ ಜಾತ್ರೆಗೆ ಎಲ್ಲ ಬಂದಾಗ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಗಾಯ್ಸ್. ಟೆಂಪಲ್ ಆಲ್ರೆಡಿ ನಮ್ಮ ಜಾತ್ರೆಗೋಸ್ಕರನೇ ರೆಡಿ ಆಗಿದೆ. ಜಾಗ ಚಿಕ್ಕದಾಗಿದೆ, ಕುಣಿಯೋರ್ಗಂತ ಇಲ್ಲಿ ಮಾತ್ರ. ಇದು ಜಾತ್ರೆದು ವೈಬ್ ಬಿಫೋರ್ ಆಫ್ಟರ್. ಯೂಶ್ವಲಿ ಗಾಯ್ಸ್ ನಮ್ಮೂರಲ್ಲಿ ಏನಾರು ಹಬ್ಬ ಅಂತ ಆದರೆ ಇದೇ ಬಾವಿಯಲ್ಲಿ ನೀರು ತೊಗೊಂಡು ಪೂಜೆ ಮಾಡಿಕೊಂಡು ಆಮೇಲೆ ಟೆಂಪಲ್ಗೆ ಹೋಗೋಂಥ ಪ್ರತೀತಿ ಯಾವಾಗಲಿಂದ ನಡ್ಕೊಂಡ್ಬಂದಿದೆ. ಈಗ ಆಲ್ರೆಡಿ ಇಲ್ಲಿ ಡ್ಯಾನ್ಸ್ ಹೊಡಿಬೇಕಾಗಿದೆ, ಸ್ವಲ್ಪ ಡಿಲೇ ಆಗ್ತಾಯಿದೆ ಅಷ್ಟೇ. ವಾದ್ಯದವ್ರು ಇದ್ದರೆ ಆಗ ಮಾರಿ ಕುಣ್ಕೊಂಡು ಎಲ್ಲ ಹೋಗೋದೇ ಒಂಥರ ಜೋಶು. ನಮ್ಮೂರಲ್ಲಿ ಒಂದು ಏನಂದರೆ ಇದು ಹಬ್ಬ, ಅದು ನೆಕ್ಸ್ಟ್ ಡೇ ಖಾಲಿ ಇತ್ತು. ಅಂದರೆ ಬುಧವಾರ ಹಬ್ಬ ಇರುತ್ತೆ, ಗುರುವಾರ ಶುಕ್ರವಾರ ಯೂಶ್ವಲಿ ಜಾತ್ರೆ ಇರುತ್ತೆ 11 to 1. ಅದೇ ಎಂಜಾಯಬಲ್ ಮೂಮೆಂಟ್ ಅಂದ್ಕೊಳ್ಳಿ. ಊರವರೆಲ್ಲ ಒಟ್ಟಿಗೆ ಸೇರಿ ಮಾರಿ ದೇವಸ್ಥಾನಕ್ಕೆ ಹೋಗಿ, ಮಾರಿಗುಡಿಗೆ ಹೋಗಿ ಅಲ್ಲೋಗಿ ಕುಂಟ ಹಾಕೊಂಡು ಆಮೇಲೆ ಬರುವಂಥದ್ದು. ವಿಡಿಯೋ ಮುಂದೆ ಕಂಟಿನ್ಯೂ ಆಗುತ್ತಲ್ಲ, ನೀವೇ ನೋಡ್ತೀರಾ. ಯೂಶಲಿ ಇವತ್ತು ಗ್ಯಾಂಗ್ದು ಫೋಟೋ ಎಲ್ಲ ಚೆನ್ನಾಗಿರುತ್ತೆ. ಹೋಗ್ಬೇಕಾದ್ರೆ ಆಗಿರುವಂಥದ್ದು. ಯೂಶಲಿ ಇಲ್ಲೇ ಮಾರಿಗುಡಿಲಿ ಚೆನ್ನಾಗಿ ನಡೆಯುತ್ತೆ ಜಾತ್ರೆ. ಹೋಗೋದಕ್ಕೆ ಸುಮಾರು ಜನ ವೆಯ್ಟಿಂಗ್ ಫಾರ್ ದಟ್ ಒನ್. ತುಂಬ ಟ್ರಯಲ್ ಮಾಡ್ತಾ ಇರ್ತೀವಿ ಮತ್ತೆ ಜಾತ್ರೆ ಫೀವರ್ ಇನ್ನೂ ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ಹಂಗೆ ನಮ್ಮ ಗಾಯ್ಸ್ ಇನ್ನೆಲ್ಲ ಬರ್ತಾ ಇದ್ದಾರೆ. ಮತ್ತು ಏನಾರು ಆ್ಯಕ್ಷನ್ ಮಾಡೋ, ಅಟ್ಲೀಸ್ಟ್ ವೀಡಿಯೋ ಮಾಡ್ತಾ ಇದ್ದೀನಿ. ಗಾಯ್ಸ್ ಆರ್ ಸಿ ಬಿ ದೊಡ್ಡ ಅಭಿಮಾನಿ. ಕಪ್ ಗೆಲ್ದೇ ಇದ್ರು, ಚೇಂಜ್ ಮಾಡದೇ ಇರುವಂಥ ದೊಡ್ಡ ಅಭಿಮಾನಿ. ಯೂಶಲಿ ಗಾಯ್ಸ್ ಜಾತ್ರೆ ಸ್ಟಾರ್ಟ್ ಆಗೋದು ಇಲ್ಲೇ. ಜಾತ್ರೆ ಈ ಕಡೆಯಿಂದ ಬಂದರೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಸೀರೆ ಹಾಕೊಂಡು ಬಂದಿರ್ತಾರೆ ಹೊಸದು. ಈ ಫೀವರೇ ಒಂಥರ ಚೆನ್ನಾಗಿರುತ್ತೆ ಗಾಯ್ಸ್. ಆಲ್ಮೋಸ್ಟ್ ಈಗ ಬರ್ತಾರೆ ಮನೆಯಲ್ಲಿ, ಅದನ್ನು ಸದ್ಯ ಅಂತ ಕರಿತೀವಿ. ಆಲ್ಮೋಸ್ಟ್ ಅಲ್ಲಿ ಬಂದರೆ ಈ ಕಡೆ ಇರುತ್ತೆ. ಅಲ್ಲಿ ಬಂದು ಈ ಕಡೆ ನಿಲ್ಲಿಸ್ತಾ ಇದ್ದಂಗೆ ಇಲ್ಲಿ ಕುಣಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ. ಸೊ ಈಗ ಸಿಂಪಲ್ಲಾಗಿದ್ರು, ಆನಂದ ಬರ್ತಾರೆ, ತುಂಬ ಜನ ಇತ್ತು, ಚೆನ್ನಾಗಿರುತ್ತೆ ಗಾಯ್ಸ್. ಇದು ವಿಲಾಗ್ ಪ್ರಸಾದ್. ಇದು ಹಿಂದಿನ ವೀಡಿಯೋದಲ್ಲಿ ನೋಡಿರ್ತೀರಾ. ಒಂದು ಓವರ್ ವ್ಯೂ ಸಿಗಬೇಕು ಅಂದರೆ, ಜಾತ್ರೆದು ಫೀವರ್ ಬರಬೇಕು ಅಂದರೆ ಹಿಂಗೆ ಇರುತ್ತೆ ಗಾಯ್ಸ್. ಚೆನ್ನಾಗಿರುತ್ತೆ, ಎಲ್ಲ ಜನ ಸೇರೋದು ಇಲ್ಲಿ. ಈ ಎಂಜಾಯ್ಮೆಂಟ್ಸ್ ಅನ್ನೋದು ಅಪರೂಪಕ್ಕೆ ಹಿಂದೆ ರೀಕ್ರೂ ಮಾಡ್ಕೊಂಡಿರುವಂಥದ್ದು. ಇನ್ನೂ ಅದು ಪದ್ಧತಿ ಆವಾಗಲಿಂದ ನಡ್ಕೊ ಬರ್ತಾ ಇದೆ. ಏನೋ ಒಂಥರ ಎಂಜಾಯ್ಮೆಂಟ್ ಖಂಡಿತ ಇದ್ದೇ ಇರುತ್ತೆ. ಓದೋಕ್ಕೆ, ಕೆಲಸಕ್ಕೆ ಅಂತ ಪಟ್ಟಣ ಸೇರಿದ್ರು ಕೂಡ ಈ ಥರ ಹಬ್ಬ ಹರಿದಿನಗಳಿಗೆ ಬಂದು ಎಲ್ಲರೂ ಈ ಥರ ಒಟ್ಟಿಗೆ ಸೇರಿ ಈ ಥರ ಕುಂಟ ಅಂತ ಮಾಡಿಕೊಂಡು ಇಲ್ಲಿ ಇರೋದು ಏನೋ ಒಂಥರ ಜೋಶ್ ಕೊಡುತ್ತೆ ಪ್ರತಿಯೊಬ್ಬರು ಅಲ್ವಾ. ಬನ್ನಿ ಕಂಟಿನ್ಯೂ ಮಾಡೋಣ. ಮಧ್ಯೆ ಯಾರಾದರೂ ವೀಡಿಯೋ ಮಾಡಿದ್ರೆ ನನಗೆ ಚೆನ್ನಾಗಿರುತ್ತೆ.
ಗಾಯ್ಸ್, ಜಾತ್ರೆ ನಡಿಬೇಕಾದ್ರೆ ಎಲ್ಲರೂ ಫೋಟೋ ತೆಗಿಬೇಕು ಅಂತ ಅದೇ ಮೆಮೊರೇಬಲ್ ಆಗಿ ಉಳ್ಕೊಳ್ಳೋದು. ಅದಕ್ಕೆ ಸುಮಾರು ಫೋಟೋ ಕ್ಲಿಕ್ ಮಾಡಿಕೊಂಡೆ. ನನಗೆ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಕೊಬೋದು. ತುಂಬ ಜನ ಕೋಪ್ರೇಟ್ ಮಾಡೋದು, ಯಾಕಂದ್ರೆ ಫೋಟೋ ತಗೊಳ್ಳೋದಕ್ಕೆ ಎಲ್ಲ ಗ್ರೂಪಲ್ಲಿ ಬರೋದು ಇದೊಂಥರ ಚೆಂದ, ಎಲ್ಲರಿಗೂ ನೆಕ್ಸ್ಟ್ ಮೆಮೊರೇಬಲ್ ಆಗಿ ಉಳ್ಕೊಳ್ಳುತ್ತೆ ಗಾಯ್ಸ್ ಎಲ್ಲರಿಗೂ. ಚಾಮರಾಜನಗರ ಜನಪ್ರಿಯತೆ ಅಂದ್ರೇ ಅದು ಮಾರಿ ಕುಣಿತ, ಅಲ್ಲಿ ಜಾನಪದ ನೃತ್ಯ ಆಗಿರ್ಬೋದು, ಎಲ್ಲರೂ ಇನ್ವಾಲ್ವ್ ಆಗಿ ಇದು ಮಾಡ್ತಾ ಇದ್ದು ತುಂಬ ಇಷ್ಟ ಆಯಿತು ಗಾಯ್ಸ್. ಇಲ್ಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ದುಡ್ಡುಗೋಸ್ಕರನೇ ನಿಂತ್ಕೊಳ್ತಾ ಇದ್ವಿ ಗಾಯ್ಸ್. ಈ ಥರ ಏನಾದರೂ ಜಾತ್ರೆ ಬಂದರೆ ಈ ಥರ ಕಾಣಿಕೆ ಅಂತ ಹಾಕಿರ್ತಾರೆ. ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಮಕ್ಕಳ ಕೈಲಿ ಕಾಣಿಕೆ ಕಟ್ಟಿರೋದು ದುಡ್ಡೆಲ್ಲ ಹಾಕ್ಸ್ತಾ ಇರ್ತಾರೆ. ಇಲ್ಲಿ ದುಡ್ಡು ಸಿಕ್ಕಲಿ ಅಂತಲೇ ಹಾಕ್ಸ್ಕೊಳ್ಳೋದಕ್ಕೋಸ್ಕರ ತುಂಬ ಜನ ನಿಂತ್ಕೊಳ್ತಾ ಇದ್ದು ದುಡ್ಡು. ಇದನ್ನು ಸತ್ತಿಗೆ ಅಂತ ಕರೀತಾರೆ. ಇದಕ್ಕೆ ಹಣ ಎರಚೋದುಂಟು. ಇಲ್ಲೊಂದು ದೇವ್ರ ಮರ ಇದೆ ಗಾಯ್ಸ್, ಇಲ್ಲಿ ಹೋಗ್ತಾರೆ. ಒಂಥರ ಚೆನ್ನಾಗಿದೆ. ಇಲ್ಲಿವರೆಗೂ ಏನು 2 hours ಮೇಲೆ ಕುಣಿತಿದೆ ಎಂಜಾಯ್ಮೆಂಟ್ಸ್ ಅಂತ ಇಲ್ಲಿ. ಇಲ್ಲಿ ನೋಡ್ಬೋದು ಗಾಯ್ಸ್, ಇಲ್ಲೆಲ್ಲ ನೆರಳಲ್ಲಿ ಹೆಂಗಸರೆಲ್ಲ ನಿಂತಿರ್ತಾರೆ. ಊರಲ್ಲಿ ಏನಿರ್ತಾರೆ ಅವ್ರು ಹೆಣ್ಮಕ್ಳು, ಇಲ್ಲಿ ಕುಣಿಯೋರು ಕೂಡ ಇಲ್ಲೂ ತುಂಬ ಜನ ಕುಣಿತಾ ಇರ್ತಾರೆ. ಅದು ಬಿಟ್ಟರೆ ಒಳಗಡೆ ಹೋಗೋಣ ಬನ್ನಿ ಗಾಯ್ಸ್. ಇದೇ ನಮ್ಮ ಗ್ರಾಮ ದೇವತೆ ಊರು ಮಾರಮ್ಮ ಅವ್ರದ್ದು ಟೆಂಪಲಲ್ಲಿ ಒಳಗಡೆ ಪೂಜೆ ಎಲ್ಲ ಚೆನ್ನಾಗಿರುತ್ತೆ. ನೋಡ್ಬೋದು, ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಹೊರಗಡೆ. ಅಲ್ಲಿ ಮಂಗಳಾರತಿ ಇರುತ್ತೆ, ಪೂಜೆ ಮಾಡಿಸ್ತಾ ಇರ್ತಾರೆ. ನಮ್ಮ ಊರಿನ ಗ್ರಾಮ ದೇವತೆ ಊರು ಮಾರವ್ವ ಅಂತಲೂ ಅಂತೀವಿ, ಮಾರಮ್ಮ ಅಂತಲೂ ಅಂತೀವಿ. ಸೊ ಇವತ್ತು ಕುಣಿತಾ ಇರೋದ್ರಿಂದ ಮಾರಿ ಕುಣಿತ ಅಂತಲೇ ಹೆಸರು ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದು ಹೊರಗಡೆ ಎಲ್ಲ ಹೋಗ್ತಾ ಇರ್ತಾರೆ. ಆಲ್ಮೋಸ್ಟ್ ಆವಾಗ ಇದು ವಿಡಿಯೋ ಮಾಡಿದ್ದು. ಜನ ಜಾಸ್ತಿ ಸೇರ್ತಾ ಇರ್ತಾರೆ. ಇದು ನಮ್ಮ ಅಪ್ಪನ ಜೊತೆ ಮಾಡ್ಕೊಳ್ಳೋದೇನು ಅಂದರೆ ಇದು ಆಯ್ತಲ್ಲ, ಮತ್ತೆ 1 year ಕಾಯ್ಬೇಕಾಗತ್ತೆ. ನಮ್ಮ ಅಪ್ಪನ ಜೊತೆ ತೆಗಿಬೇಕು. ಇಲ್ಲಿಂದ ನೆಕ್ಸ್ಟ್ ಫೋಟೋ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಗಾಯ್ಸ್. ನೋಡ್ಬೋದು ಇಲ್ಲಿ ನಮ್ಮೂರಲ್ಲಿ ತುಂಬ ಜನ ಅದು ಕೋಪ್ರೇಷನ್ ಚೆನ್ನಾಗಿತ್ತು ಗಾಯ್ಸ್. ಫೋಟೋ ತೆಗಿಬೇಕು ಅಂತ ನಮಗೂ ಅನ್ನಿಸ್ತಾ ಇತ್ತು, ಮೆಮೊರೇಬಲ್ ಆಗಿ ಉಳ್ಕೊಳ್ಳುತ್ತೆ ಎಲ್ಲರಿಗೂ ಅಂತ. ಇಲ್ಲಿ ನೋಡ್ಬೋದು ಮಗು ಮಂಜು ಅಣ್ಣ, ಮಹೇಶ್ ಅಣ್ಣ, ನಮ್ಮ ಅಣ್ಣಿಂದರು ಸುಹಾಸು, ಮಹೇಂದ್ರ ಎಲ್ಲರೂ ಒಬ್ಬೊಬ್ಬರಾಗ ಫೋಟೋಗೆ ಬಂದು ಜಾಯ್ನ್ ಆಗ್ತಾ ಇದ್ದಂಗೆ ನನಗೂ ಕ್ಲಿಕ್ ಮಾಡೋಕ್ಕೂ ಒಂಥರ ಇಷ್ಟ ಆಗ್ತಿತ್ತು. ಅದನ್ನು ವೀಡಿಯೋ ವಿತ್ತದ್ದು ಮಾಡಿದೆ. ಇಲ್ಲಿ ರಕ್ಷಿ, ಚಂದ್ರಣ್ಣ, ಶೃಂಗಾರಣ್ಣ ಅವರು ಬಂದರು, ನಮ್ಮ ದುನಿಯಾ ಮತ್ತು ಪಾಚು ತಮ್ಮ ಅವನಿದ್ದು. ಮತ್ತು ಹಂಗೆ ವೀಡಿಯೋ ಆಗ್ತಾಯಿದ್ದೆ, ಒಬ್ಬೊಬ್ಬರಾಗಿ ಅಪ್ಲೋಡ್ ಬರ್ತಾಯಿದ್ದಂಗೆ ಜಾಯ್ನ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ. ಅದು ಒಂದು ಬೆಸ್ಟ್ ಪಾರ್ಟು. ಅದು ನೆಕ್ಸ್ಟ್ ಆ್ಯಡ್ ಆಗ್ತಾ ಹೋಗ್ತಾ ಇರ್ತಾನೆ ನೆಕ್ಸ್ಟು. ಅದು ಒಂದು ಬೆಸ್ಟ್. ಎಲ್ಲರೂ ಬಂದಂಗೆ ಒಂದು ಫೋಟೋ ತೆಗೆದುಬಿಡ್ತಾರೆ. ರಕ್ಷಿ ಮತ್ತು ಪಾಚು ಚಂದ್ರನ್ನು ಒಂದು ಜಾಯ್ನ್ ಆದರು, ದುನಿಯಾನು ಜಾಯ್ನ್ ಆದ ಬಂದಂಗೆ ಅದೊಂದು ಫೋಟೋ ತೆಗೆದ್ರೆ ಇದನ್ನೇ ತಮ್ಮನೈಲಲ್ಲಿ ನೋಡ್ಬೋದು ನೀವು. ಮಹೇಂದ್ರ ಹೋಗಿ ಬಂದ ಸುಮ್ಮನೆ ಇದೊಂದು ಎಲ್ಲರನ್ನೂ ಸೇರಿಸಿ ಒಂದು ಹೈಲೈಟ್ ಮಾಡಿ ತೆಗಿಬೇಕಾಗಿತ್ತು ಅಂತಿತ್ತು ಗಾಯ್ಸ್. ಇದು ಅವ್ರು ಇರಬೇಕಾದ್ರೆ ನಾನು ತೆಗ್ದಿರೋಂಥದ್ದು. ತಮ್ಮನೈಲ್ ಯಾವ್ದು ಹಾಕ್ಬೇಕು ಅಂತಲೇ ತುಂಬ ಕನ್ಫ್ಯೂಸ್ ಆಗಿತ್ತು. ಎಲ್ಲರೂ ಇನ್ವಾಲ್ವ್ ಆಗಿರೋ ಫೋಟೋ ಒಂದು ಬೇಕಿತ್ತು ಅಂತ ಅದು ಫೋಟೋ ಮಿಸ್ ಮಾಡ್ಕೊಂಡೆ. ಬಟ್ ಯಾವುದೋ ಒಂದು ಹಾಕ್ಬೇಕಲ್ಲ ಅಂತ ಅದು ಹಾಕಿದ್ದೀನಿ ತಮ್ಮನೈಲ್ದು. ಇದೆಲ್ಲ ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದು. ಮತ್ತೆ ಇಲ್ಲಿಂದ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ವಿತ್ ಫೋಟೋ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಗಾಯ್ಸ್. ಇಲ್ಲಿ ಪುಟ್ಟಣ ಆಗಿರೋದು ಅವ್ರು ಜಾಯ್ನ್ ಆದರು, ನಮ್ಮ ಮಣಿ ಮಾಮ್ ಬಂದ, ಸುಹಾಸು, ಹಂಗೆ ಪುಟ್ಟಣ ಇದ್ದಾನೆ, ಚಿಕ್ಕಮಣ್ಣ, ಹಂಗೆ ಮುಂದೆ ಮಹೇಶು, ಅರ್ಜುನ್ ಜಾಯ್ನ್ ಆದ, ರಕ್ಷಿನೂ ಬಂದ, ದಂಡಜನ ಅವ್ರು ಬಂದರು. ಹಿಂದೆ ಅವರು ತುಂಬ ಜನ ಆ ಮಗು ಅಣ್ಣ ಮತ್ತು ಎಲ್ಲರನ್ನೂ ಫೋಟೋ ತೆಗಿಸ್ಬೇಕು ಅಂತ ಎಲ್ಲರನ್ನೂ ಟ್ರೈ ಮಾಡಿದ್ರು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡೋದು. ನಾ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ರೆ ನಾನೇ ಇರಲ್ಲ ಅಂತ ಅಂದ್ಕೊಂಡೆ ನಾನು. ಸೊ ಇವಾಗ ಅಲ್ಲಿ ಫೋಟೋ ತೆಗಿಬೇಕಾದ್ರೆ ಮೇನ್ ಇದ್ದು ದರ್ಶನ್ ಜಾಯ್ನ್ ಆದ, ಮನು ಜಾಯ್ನ್ ಆದ, ಇಲ್ಲಿ ಸಮರ್ಥ ಇದ್ದಾನೆ, ಇಲ್ಲಿ ನೋಡ್ಬೋದು. ತುಂಬ ಜನ ಇದು ಈ ಫೋಟೋ ತೆಗಿಬೇಕಾದ್ರೆ ಯಾವಾಗಲೇ ಇದು ಚೆನ್ನಾಗಿ ಕಾಣ್ತಾ ಇದ್ದು. ಕಾರ್ತಿ ಇದ್ದಾನೆ ಇಲ್ಲಿ ಮೇನು, ಚಿಕ್ಕಬಿಡ, ತುಂಬ ಜನ ಇದ್ದಾರೆ ಇಲ್ಲಿ. ಪ್ರಶಾಂತ್, ಮಹೇಶ್ ಅಣ್ಣ, ವಾಸು, ತುಂಬ ಜನ ಇದ್ದಾರೆ. ಈ ಫೋಟೋ ತೆಗಿಬೇಕು ಅಂತ ಇದನ್ನು ತಮ್ಮನೇಲಿ ಹಾಕ್ಬೇಕು ಅಂತ ಪ್ಲ್ಯಾನ್ ಇತ್ತು ಗಾಯ್ಸ್. ನಾನು ಮಿಸ್ ಆಗಿದ್ದೆ, ಅದಕ್ಕೋಸ್ಕರ ಇದು ಬಿಟ್ಟೆ. ಇದು ಸಖತ್ತಾಗೈತೆ ಈ ಇಮೇಜ್ ಮಾತ್ರ ಹಾಕೋದಕ್ಕೆಲ್ಲ. ಎಲ್ಲರೂ ಕೂತಿದ್ದು ಚೆನ್ನಾಗಿತ್ತು, ಬಟ್ ನಾನು ಮಿಸ್ ಆಗ್ತಾ ಇದ್ದೆ, ಅದಕ್ಕೋಸ್ಕರ ಬಿಟ್ಟಿದ್ದೆ. ನಾನು ಕರೆಕ್ಟಾಗಿ ಏನಾದ್ರು ಫೋಟೋ ತೆಗಿದ್ರೆ ಇದನ್ನೇ ತಮ್ಮನೇಲಿ ಹಾಕ್ಬೇಕು ಅಂತ ಪ್ಲ್ಯಾನಿಂಗ್ ಇತ್ತು ಗಾಯ್ಸ್. ಫೋಟೋ ಅಲ್ಲೇ ನಿಂತ್ಕೊಳ್ಳಿ, ಫೋಟೋ ತೆಗೆ. ಇವತ್ತು RCB ಗೆಲ್ಲುತ್ತಾ, ಜೈ RCB.
ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಏನು ಗೈಸ್, ನಮಗೋಸ್ಕರ ಒಂದು ಬೈಟ್ ಕೊಟ್ಟರೆ ಎಲ್ಲ ಸರಿ, ಅದೊಂದು ಖುಷಿ ವಿಷಯ. ಮತ್ತೆ ಹೋಗೋಣ ಬನ್ನಿ. ಎಂಡ್ ಆಫ್ ದ ಡೇ ಏನಾಗುತ್ತೆ ಒಂದ್ಸಲ ಹೇಳಕತ್ತ ನಿಜ ಗುಳ್ಳಿ ಅನ್ನಿಸ್ತಾ ಇದೆ. ಏನಂತಲ್ಲ ಜಾತ್ರೆ ಕೇಳ್ಕೊತಾ ಇದೀನಿ. ಈ ಸಲ ಕಪ್ ಗೆಲ್ಸಿ ನಮ್ಮನ್ನ ಒಂದ್ಸಲ ನಿಜ ಗುಳ್ಳಿ ಗೆಲ್ಬೇಕು ಅಂತ ಜಾತ್ರೆ ಆದಮೇಲೆ ಇಲ್ಲಿ ಬಂದರೆ ಮಂಟೇಸ್ವಾಮಿ ದೇವಸ್ಥಾನ ಇದೆ, ಟೆಂಪಲ್ ವಿತ್ ಅಲ್ಲಿ ಅಕ್ಷತೆ ಇರುತ್ತೆ, ಅದ್ರ ಜೊತೆಗೆ ಚೆನ್ನಾಗಿರುತ್ತೆ. ಸೊ ಒಂದು ಎಕ್ಸ್ಪೀರಿಯನ್ಸ್, ನ್ಯೂ ಎಕ್ಸ್ಪೀರಿಯನ್ಸ್ ಇಲ್ಲ ಚೆನ್ನಾಗಿರುತ್ತೆ guys. ಇದು ಯೂಶಲಿ ಮಂಟೇಸ್ವಾಮಿ ಅಂತ ಟೆಂಪಲ್ ಇರುತ್ತೆ guys. ಚೆನ್ನಾಗಿದೆ ಇದು ಟೆಂಪಲ್. ಮಂಟೇಸ್ವಾಮಿ ಕಪ್ಪಡಿ ಕ್ಷೇತ್ರ, ಮಂಟೇಸ್ವಾಮಿ ಅವ್ರದ್ದು ದೇವಸ್ಥಾನ ಇದು. ಮಂಟೇಸ್ವಾಮಿ ಅಂದರೆ ಚಿಕ್ಕಲ್ಲೂರು ಆಗಿರ್ಬೋದು, ಕಪ್ಪಡಿ ಕ್ಷೇತ್ರ ಆಗಿರ್ಬೋದು, ಕುರುವನಕಟ್ಟೆ ಆಗಿರ್ಬೋದು, ಇಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ ಮಂಟೇಸ್ವಾಮಿ ಪವಾಡಗಳು, ಸಿದ್ದಪ್ಪಾಜಿ ಪವಾಡಗಳು ಅಷ್ಟು ಹೆಸರುವಾಸಿಯಾಗಿದೆ ಗೈಸ್. ಇದು ಹೊರಗಡೆ ನೋಡ್ಬೋದು, ಹೊರಗಡೆ ಬಂದಾಗ ಈ ಥರ ಇದೆ. ಇದು ನಮ್ಮೂರಿನ ಇನ್ನೊಂದು ಟೆಂಪಲ್, ಮಟ್ಟ ಮಾರವ ಅಂತ. ಇಲ್ಲೂ ಕೂಡ ಕುಂತ ಡ್ಯಾನ್ಸ್ ಇದ್ದೇ ಇರುತ್ತೆ ಗೈಸ್. ಅಲ್ಲೊಂದು ಮಂಟೇಸ್ವಾಮಿ ಆಯಿತು, ನೆಕ್ಸ್ಟ್ ಇಲ್ಲೊಂದಿರುತ್ತೆ, ಇಲ್ಲೂ ಅಷ್ಟೇ ಚಪ್ರ ಹಾಕಿರ್ತಾರೆ. ಒಂದು ಗಾಯ್ಸ್, ಸೋಷಿಯಲ್ ಮೀಡಿಯಾನ ಒಳ್ಳೆದಕ್ಕೆ ಯೂಸ್ ಮಾಡ್ಕೋಬೋದು, ಕೆಟ್ಟದಕ್ಕೆ ಯೂಸ್ ಮಾಡ್ಕೋಬೋದು. ಇದನ್ನು ನಾವು ವೀಡಿಯೋ ಮಾಡಿ ಇದನ್ನು ಜಸ್ಟ್ ಪೋಸ್ಟ್ ಮಾಡೋದ್ರಿಂದ ಎಲ್ಲರಿಗೂ ಮೆಮೊರಿ ಇರುತ್ತೆ. ಹೋದ ವರ್ಷ ಈ ಥರ ಪೋಸ್ಟ್ ಮಾಡಿದ್ದ ಅಂತ ಒಂದು ಉಳ್ಕೊಳ್ಳುತ್ತೆ ಯೂಟ್ಯೂಬಲ್ಲಿ. ಬಟ್ ಎಂಜಾಯ್ಮೆಂಟ್ ಮಾಡಿರೋದು ಇದೆಲ್ಲ ಒಂದು ರಿಯಾಲಿಟಿಗೆ ಹಂಗೆ ಇರುತ್ತೆ. ಬಟ್ ಬಣ್ಣ ಹಚ್ಕೊಳ್ಳೋದು, ನೀರು ಹಾಕೋದು, ಇದೆಲ್ಲ ವರ್ಷಕ್ಕೊಂದೇ ಸರಿ ಈ ಥರ ಮಾಡೋದು. ಬೇರೆ ಟೈಮ್ ಯಾರೂ ಮಾಡೋಕ್ಕಾಗಲ್ಲ. ಅದರೊಂದು ಮೆಮೊರಿ ಎಲ್ಲರಿಗೂ ಉಳ್ಕೊಳ್ಳುತ್ತೆ ಈ ಥರ ಮಾಡ್ತಾಯಿದ್ವಿ ಅಂತ. ಅದೊಂದು ಎಲ್ಲರಿಗೂ ಇದು ಇಷ್ಟ. ಅಲ್ಲಿ ಸ್ಟಾರ್ಟ್ ಆಗಿದ್ದು ಅಲ್ಟಿಮೇಟಾಗಿ ಬಂದು ಇಲ್ಲೇ ಎಂಡ್ ಆಗೋದು ಗಾಯ್ಸ್. ಇಲ್ಲೇ ಜಾತ್ರೆ ಇದು, ಈ ಟೆಂಪಲ್ಲು ಇದು ನಮ್ಮದೇ ಇದು ಚೌಟ್ರಿ. ಅಣ್ಣ ಇಲ್ಲೊಂದು ಲೋಟ ಕೊಡ. ಇಲ್ಲಿ ಬಂದು ಎಂಡ್ ಆಗುತ್ತೆ. ಏನಾದ್ರು ಪಾನಕ ಇಲ್ಲ ಅಂದರೆ ಮಜ್ಜಿಗೆ ಮಾಡಿಸಿರ್ತಾರೆ, ಅದನ್ನು ಕುಡ್ಕೊಳ್ಳೋದು ಅಲ್ಟಿಮೇಟಾಗಿ. ಇದನ್ನೇ ಕುಡ್ಕೊಂಡೆಲ್ಲ ಇಲ್ಲಿಗೆ ಎಂಡ್ ಮಾಡ್ತೀವಿ ಗಾಯ್ಸ್. ಇದೇ ನಮ್ಮೂರಿನ ಜಾತ್ರೆ. ಒನ್ ಡೇ ಜಾತ್ರೆ ಆಗಿದ್ರು ಚೆನ್ನಾಗಿರುತ್ತೆ, ಎಂಜಾಯ್ಮೆಂಟ್ಸ್ ಎಲ್ಲ.
ಆಲ್ಮೋಸ್ಟ್ ಗಾಯ್ಸ್ ಇಲ್ಲೆಲ್ಲ ಕುಂಟ ಎಲ್ಲ ಮುಗ್ದಾಗಿದೆ. ಇವಾಗ ಅಲ್ಲಿ ನೀರು ಎರಚಾಡೋರು ನೀರು ಎರಚ್ತಾ ಇದ್ರು. ಹಂಗೆ ನೋಡ್ಬೋದು ಇಲ್ಲಿ ಚಪ್ರದ ಹತ್ರನೂ ಯಾರೋ ನೀರು ಹಾಕೋಕೆ ಬಂದರು ಅಂತ ಅವ್ರು ಓಡ್ತಾ ಇರೋದು, ಆದರೂ ಬಿಡದೆ ಅವ್ರಿಗೆ ನೀರು ಹಾಕ್ತಾ ಇರೋದು. ಇಷ್ಟೇ ಆಗಿರುತ್ತೆ ಗಾಯ್ಸ್. ಇಷ್ಟೊತ್ತವರೆಗೂ ಕುಣಿದು ಏನಿರುತ್ತೆ ಅಷ್ಟು ಎಂಜಾಯ್ಮೆಂಟ್ಸ್ ಮಾತ್ರ ಖಂಡಿತ ಇದ್ದೇ ಇರುತ್ತೆ. ಇದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಎಲ್ಲ ಇದ್ದು ನೀರು ಎರಚಾಡ್ಕೊಂಡು ಅದು ಒಂದು ಸ್ವಲ್ಪ ಎಂಜಾಯ್ ಮಾಡ್ತಾರೆ. ಒಟ್ಟಿನಲ್ಲಿ ಇಲ್ಲಿಗೆ ಈ ಒಂದು ಏನು ಜಾತ್ರೆ ಅಂತಿತ್ತು ಅಫಿಷಿಯಲಾಗಿ ಎಂಡ್ ಆದಂಗೆ. ಡೋಲವರು ವಾದ್ಯದವರು ಕೂಡ ಹೋಗ್ತಾ ಇರೋದು ನೋಡ್ಬೋದು. ಇದಾದಮೇಲೆ ಇನ್ನೊಂದು ಏನು ಅಂದರೆ ಎಲ್ಲರಿಗೂ ಎಂಜಾಯ್ಮೆಂಟ್ ಅಂದರೆ ಇನ್ನೊಂದು ವಾದ್ಯ ಚಿಕ್ಕ ಹುಡುಗರು ಅವರು ಬಾರಿಸ್ತೀವಿ ಅಂತ ತಗೊಂಬಂದ್ರು ನೋಡ್ಬೋದು ಇಲ್ಲಿ. ಆವಾಗಂತೂ ಎಲ್ಲರೂ ಸ್ವಲ್ಪ ಜೋಶಲ್ಲಿದ್ದಾದರು, ಏನು ಇವ್ರು ತಗೊಬರ್ತಾ ಇದ್ದಾರೆ ವಾದ್ಯದವ್ರು ಹೋದ್ಮೇಲೆ ಅಂತ. ತುಂಬ ಜನ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ಕೊಂಡು ಎಲ್ಲರೂ ನೋಡಿ ಇಲ್ಲಿ ಎಲ್ಲರೂ ಹೋದ್ರು, ಬನ್ನಿ ಇಲ್ಲೇ ಕುಟ್ಟಿ ಬನ್ನಿ ಡ್ಯಾನ್ಸ್ ಮಾಡೋಣ ಅಂತ ಕುಣಿಯೋಕ್ಕೆ ಅಂತ. ನೋಡಿ ಅವ್ರು ಕುಟ್ಟೋದಕ್ಕೆ ಎಲ್ಲ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದು ಒಂದು ಚೀರಪ್ಪ ಆಯಿತು. ಅವ್ರು ಚಿಕ್ಕ ಹುಡುಗರು ಅವ್ರು ತಗೊಂಬಂದಿದ್ರು. ಆಮೇಲೆ ನಾನು ಅದನ್ನು ವೀಡಿಯೋ ಮಾಡೋಣ ಅಂತ ಮುಂದೆ ಹೋದೆ. ನೋಡ್ಬೋದು ಇಲ್ಲಿ ಎಲ್ಲರೂ ಅದೇ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಚೆನ್ನಾಗಿ ಇದು ಗಾಯ್ಸ್ ನಮ್ಮೂರಿನ 360 ಡಿಗ್ರಿ ವ್ಯೂಸ್ ಆಗಿರುತ್ತೆ. ನಮ್ಮೂರಿನ ಮಧ್ಯೆ ಒಂದು ಮೇಲ್ಗಡೆ ಒಂದು ಟವರ್ ಇದೆ ಗಾಯ್ಸ್. ಜಾತ್ರೆ ಅಂದರೆ ಅಲ್ಲಿ ತಗೊಳ್ಳೋಂಥ ಐಟಮು ಕೂಡ ಮ್ಯಾಟ್ರ್ ಆಗುತ್ತೆ ನೋಡಿ. ಇದಕ್ಕೆ ಚಿಕ್ಕ ವಯಸ್ಸಲ್ಲಿ ತೆಗೆಸ್ಕೋಬೇಕು ಅಂತ ಎಷ್ಟು ಆಸೆ ಪಡ್ತಿದ್ವಿ. ಅದರಲ್ಲಿ ಬಲೂನು ಅಲ್ಲಣ್ಣ ತಗೊಳ್ಳೋಣ ಗಾಯ್ಸ್, ಪರ್ಚೇಸ್ ಮಾಡೋಣ. ಎಷ್ಟು ಜನ ಇದು ತೆಗೆಸ್ಕೋಬೇಕು ಅಂತಲೇ ಎಷ್ಟೋ ಸರಿ ಮನೇಲಿ ಕೇಳೋದುಂಟು ಪೇರೆಂಟ್ಸ್ನ. ಬಟ್ ಇವಾಗ ಅದನ್ನು ತಗೊಳ್ಬೇಕು ಅಂತ ಅಮೌಂಟ್ ಇದ್ದರೆ ತಗೊಳ್ಳಲ್ಲ, ಯಾಕೆ ಗೊತ್ತಿಲ್ಲ. ಹಲೋ ಗಾಯ್ಸ್, ಇಷ್ಟೊತ್ತವರೆಗೂ ನೋಡಿದ್ರಲ್ಲ, ಇದೆ ನಮ್ಮೂರಿನ ಹಬ್ಬ ಜಾತ್ರೆ. ಸೊ ಹೆಂಗಿತ್ತು ಎಂಜಾಯ್ಮೆಂಟ್? ಹೇಳಮ್ಮ ಕರ್ತಿ ಒಪಿನಿಯನ್. ಫ್ಯಾಂಟಾಸ್ಟಿಕ್. ಸೊ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಬಾಯ್. ಇಷ್ಟೊತ್ತವರೆಗೂ ವೀಡಿಯೋ ನೋಡಿದ್ದೀರ ಅಂದರೆ ಗಾಯ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕೋಆಪ್ರೇಷನಿಂದ ವೀಡಿಯೋ ಆಗಿದೆ. ಥ್ಯಾಂಕ್